ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಬೇಳೆಭಾತ್. ನೋಡಿ, ಬೇಳೆಭಾತ್ ಮಾಡೋದು ಹೇಗೆ ನೋಡೋಣ. 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. 3/4 ಕಪ್ಪು ತೊಗರಿಬೇಳೆ. ನೀವು ಅರ್ಧ ತೊಗರಿಬೇಳೆ, ಅರ್ಧ ಹೆಸರುಬೇಳೆ ತೊಗೋಬೋದು. ಇವೆರಡನ್ನು ಕ್ಲೀನಾಗಿ ತೊಳೆದು 9 ಕಪ್ಪು ನೀರು ಹಾಕಿ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಶೇಂಗಾ ಕಾಳು, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಆಲೂಗಡ್ಡೆ, ಮೇಲೆ ಸಿಪ್ಪೆ ತೆಗೆದ ಆಲೂಗಡ್ಡೆ, ಹಸಿ ಬಟಾಣಿ ಕಾಳು ಹಾಕ್ಕೊಂಡಿದ್ದೀನಿ. ಇದು ಹಸಿ ಖಾರ, ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ರುಬ್ಬಿಕೊಂಡಂಥ ಖಾರ. ನೀವು ಹಸಿಮೆಣಸಿಕಾಯಿ ಹಾಕದೇ ಇದ್ದರೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಬೋದು, ಅದು ಕೆಂಪಾಗುತ್ತೆ ಕಲರು. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹುಣಸೆಹಣ್ಣು ಕಿವುಚ್ಕೊಂಡು ಇದಕ್ಕೆ ತಕ್ಕಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಇದು ಕುದಿಬೇಕು. ಕುದ್ದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ತಕ್ಕಂಗೆ ನೀರು ಹಾಕ್ಕೊಳ್ಬೇಕು. ನಾವು ಆಲ್ರೆಡಿ ಮತ್ತೊಂದು 4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮನೆಯಲ್ಲೇ ಮಾಡಿದ ಮಸಾಲೆ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದು 2ರಿಂದ 3 ವಿಜಿಲ್ ಆಗಬೇಕು. ಈ ರೀತಿಯಾಗಿದೆ ಅನ್ನ. ಈ ಮಸಾಲೆಗೇ ಅನ್ನವನ್ನು ಹಾಕಿ ಕಲಿಸ್ಕೊಳ್ಬೇಕು. ಇದು ಆ್ಯಕ್ಚುಲಿ ಬಿಸಿಬೇಳೆ ಬಾತ್ ಅಲ್ಲ, ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿ ಬಳಸಿ ಮಾಡುವಂಥ ರೈಸ್ ಅಂತ ಹೇಳ್ಬೋದು. ನೋಡಿ, ಘಮಘಮ ಅನ್ನುವಂಥ ಬೇಳೆ ಬಾತ್ ರೆಡಿ ಆಯಿತು. ಇದಕ್ಕೆ ಯಾವುದೇ ಥರದ ಮಸಾಲೆ ಕೂಡ ನಾನು ಜಾಸ್ತಿ ಉಪಯೋಗಿಸಿಲ್ಲ. ಸಿಂಪಲ್ಲಾಗಿ ಮಾಡುವಂಥ ಒಂದು ರೈಸ್ ಅಂತ ಹೇಳ್ಬೋದು. ಈ ವಿಡಿಯೋ ನೋಡಿದಾದ್ಮೇಲೆ ನೀವು ಟ್ರೈ ಮಾಡಿ. ಈ ರೀತಿ ಹೆಸರುಬೇಳೆ, ತೊಗರಿಬೇಳೆ ಹಾಕಿಬಿಟ್ಟು ಮಾಡಬಹುದು. ಒಂದೇ ಯಾವುದಾದ್ರೂ ಬೇಳೆ ಹಾಕಿನೂ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.